ಇನ್ನು ಮಂಗಳೂರಿನಿಂದ ಭರತರಾಜ್ ಜಾಯ್ನ್ ಆಗಿದ್ದಾರೆ. ಭರತರಾಜ್, ಕರ್ನಾಟಕ ಬಂದ್ಗೆ ಸದ್ಯದ ತನಕ ಸಂಪೂರ್ಣವಾದ ಬೆಂಬಲ ಸಿಗ್ತಾ ಇಲ್ಲ. ನೋಡಬೇಕು ನಾಳೆ ತನಕ ಏನೇನಾಗುತ್ತೆ ಅಂತ. ಬಟ್ ಮಂಗಳೂರಿನಲ್ಲಿ ಈ ಬಂದ್ನ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ, ಬೆಂಬಲ ಹೇಗೆ ವ್ಯಕ್ತವಾಗ್ತಾ ಇದೆ? ಶ್ವೇತಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ಬಂದ್ ಬಗ್ಗೆ ಅಷ್ಟು ದೊಡ್ಡ ಮಟ್ಟದ ಯಾವುದೇ ರೀತಿಯಾದ ಬೆಂಬಲ ವ್ಯಕ್ತ ಆಗ್ತಾ ಇಲ್ಲ. ಯಾಕಂದರೆ ಮಂಗಳೂರನ್ನು ಸಹಜವಾಗಿ ಈ ಹಿಂದೆ ಕೂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಮಂಗಳೂರು ಎಲ್ಲೂ ಕೂಡ ಬಂದ್ ಆಗಿರಲಿಲ್ಲ. ಈ ಬಾರಿಯೂ ಕೂಡ ಅಷ್ಟೇ ಬಹುತೇಕ ಜನರಿಗೆ ಒಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇರೋದಿಲ್ಲ. ಸಹಜವಾಗಿ ಈಗ ನಾನು ಮಂಗಳೂರಿನ ಒಂದಷ್ಟು ಆಟೋ ಸ್ಟ್ಯಾಂಡ್ಗಳಲ್ಲಿದ್ದೇನೆ. ಯಾಕಂದರೆ ಈಗಾಗಲೇ ಬೆಳಿಗ್ಗಿನಿಂದ ನಾನು ಅನೇಕ ಜನರಿಗೆ ಅದರ ಖಾಸಗಿ ಬಸ್ ಮಾಲೀಕರ ಸಂಘ ಇರ್ಬೋದು, ಅದರ ಜೊತೆಗೆ ಸರ್ಕಾರಿ ಬಸ್ KSRTC ಬಸ್ನ DC ಅವರಾಗಿರ್ಬೋದು, ಅವರೆಲ್ಲರಲ್ಲೂ ಕೂಡ ಕೇಳಿದಾಗ ಈ ಒಂದು ಬಂದ್ಗೆ ಯಾವುದೇ ರೀತಿಯಾದಂಥ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಆಟೋ ಚಾಲಕರಿದ್ದಾರೆ, ಅವ್ರ ಹತ್ರ ಕೂಡ ನಾನು ಮಾತನಾಡ್ತೀನಿ, ಅವರ ಒಪಿನಿಯನ್ ಕೇಳ್ತೀನಿ. ಸರ್, ಈಗ ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ನಿಮಗೆ ಮಾಹಿತಿ ಇದೆ? ನಮಗೆ ಮಾಹಿತಿ ಇದೆ, ಆದರೂ ಇಲ್ಲಿ ಯಾರು ಸಹ ಬಂದ್ ಮಾಡಲಿಕ್ಕಿಲ್ಲ, ಬಂದ್ ಮಾಡೋದು ಇಲ್ಲ. ಇಲ್ಲಿ ಯಾರು ಸಹ ಬಂದ್ ಮಾಡಲಿಕ್ಕಿಲ್ಲ. ಇಲ್ಲಿ ಯಾವುದೇ ಇದು ನಾಳೆ ಅಲ್ಲದೆ ನಾಳೆ ಇವತ್ತಿನಿಂದ SLC ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಆದರೆ ಮಕ್ಕಳಿಗೆಲ್ಲ ಕಷ್ಟ ಆಗ್ತದೆ. ಆದ್ದರಿಂದ ಇಲ್ಲಿ ಯಾರು ಸಹ ಬಂದ್ ಮಾಡಲಿಕ್ಕಿಲ್ಲ. ಈಗ ನಿಮ್ಮ ಸಂಘಟನೆಗಳೇನಾದರೂ ಈ ಬಗ್ಗೆ ಚರ್ಚೆ ಮಾಡಿ? ಇಲ್ಲ, ಯಾವುದೇ ಇಲ್ಲ. ಈಗ ಆಟೋ ರಿಕ್ಷಾ ಮಾತ್ರ ಅಥವಾ ಖಾಸಗಿ ಬಸ್ಗಳೇನಾದರೂ ಬಂದ? ಇಲ್ಲ, ಇಲ್ಲಿ ಯಾವುದೇ ಬಂದ್ ಮಾಡುವ ಚಾನ್ಸೇ ಇಲ್ಲ. ಸರ್, ಈಗ ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಅದರ ಬಗ್ಗೆ ಮಾಹಿತಿ ಇದೆಯಾ ಸರ್ ನಿಮಗೆ? ನಾಳೆ ಬಂದೇನಿಲ್ಲ ಸರ್, ನಾಳೆ ಬಂದೇನಿಲ್ಲ. ನೀವೇನಾದರೂ ಚರ್ಚೆ ಮಾಡಿದ್ದೀರಾ ನಾಳೆ ಬಂದಿದೆ? ಇಲ್ಲ, ಏನು ಮಾಡಲಿಲ್ಲ. ಎಲ್ಲ ಆಟೋ ರಿಕ್ಷಾ ಉಂಟು. ಶ್ವೇತಾ, ಏನಂದರೆ ಇದು ಆಟೋ ರಿಕ್ಷಾ ಚಾಲಕರು ಆಡುವಂಥ ಮಾತು. ಏನಂದರೆ ನಾಳೆ ಬಂದಿಗೆ ಕರೆ ಕೊಟ್ಟ ಬಗ್ಗೆ ಕೆಲವರಿಗೆ ಮಾಹಿತಿ ಇಲ್ಲ, ಆದರೆ ಕೆಲವರಿಗೆ ಮಾಹಿತಿ ಇದೆ. ಆದರೆ ಮಂಗಳೂರಿನಲ್ಲಿ ಆ ರೀತಿಯ ಬಂದ್ ಯಾವುದೇ ಇಲ್ಲ. ಅದ್ರ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಬಹಳಷ್ಟು ಆಕ್ಟಿವ್ ಆಗಿರದಂಥ ಒಂದು ಪ್ರದೇಶ ಮಂಗಳೂರು. ಹಾಗಾದರೆ ಇಲ್ಲಿ ಯಾವುದೇ ರೀತಿಯ ಹೋಟೆಲ್ಗಳಲ್ಲಿ ಆಗಿರ್ಬೋದು, ಉದ್ಯಮ ಸಂಸ್ಥೆಗಳಲ್ಲಿ ಆಗಿರ್ಬೋದು, ಖಾಸಗಿ ಮಳಿಗೆಗಳಲ್ಲಿ ಆಗಿರ್ಬೋದು, ಯಾವ ಸಂಘಟನೆಗಳು ಕೂಡ ಇಷ್ಟರವರೆಗೆ ತೆರಳಿ ನಾಳಿನ ಬಂದ್ಗೆ ಬೆಂಬಲವನ್ನು ಕೊಡಿ ಅನ್ನುವಂಥದ್ದನ್ನು ಕೂಡ ಯಾವುದು ಕೂಡ ಕೇಳಿಲ್ಲ. ಹಾಗಾಗಿ ಬಹುತೇಕವಾಗಿ ಮಂಗಳೂರಿನಲ್ಲಿ ಸರ್ಕಾರಿ ಬಸ್ಗಳ ಓಡಾಟಕ್ಕಿಂತಲೂ ಕೂಡ ಈ ಭಾಗದ ಖಾಸಗಿ ಬಸ್ಗಳೇ ಹೆಚ್ಚಾಗಿ ಓಡಾಡುತ್ತೆ. ಪ್ರೈವೇಟ್ ಸಿಟಿ ಮತ್ತು ಸರ್ವಿಸ್ ಬಸ್ಗಳು, ಅವರ ಮಾಲಕರು ಕೂಡ ಸ್ಪಷ್ಟಪಡಿಸಿದ್ದಾರೆ ನಾಳಿನ ಬಂದ್ಗೆ ಯಾವುದೇ ರೀತಿಯಾದಂಥ ಬೆಂಬಲ ಇಲ್ಲ ಅನ್ನುವಂಥದ್ದು. ಹಾಗಾಗಿ ನಾಳೆ ಬೆಳಿಗ್ಗೆ 5 ಗಂಟೆಯಿಂದಲೇ ಖಾಸಗಿ ಬಸ್ಗಳು ಓಡಾಟ ಮಾಡುವಂಥದ್ದು ಬಹುತೇಕ ಸ್ಪಷ್ಟ. ಅದರ ಜೊತೆಗೆ ಸರ್ಕಾರಿ KSRTC DC ಅವರಲ್ಲೂ ಕೂಡ ಮಾತನಾಡಿದೆ. ಅವರು ಕೂಡ ಹೇಳುವಂಥದ್ದು, ನಮಗೆ ಯಾವುದೇ ರೀತಿಯಾದಂಥ ಇನ್ಸ್ಟ್ರಕ್ಷನ್ಸ್ಗಳು ಬರಲಿಲ್ಲ. ಅದರ ಜೊತೆಗೆ ಸಹಜವಾಗಿ ಕೆಲವೊಂದು ಕಡೆ ಗಲಾಟೆಗಳಾದಾಗ ಮಾತ್ರ ಬಸ್ಗಳನ್ನು ನಿಲ್ಲಿಸೋದನ್ನು ಬಿಟ್ಟರೆ ಅಂತ ಉಳಿದಂತೆ ನಮ್ಮ ಬಸ್ಸುಗಳು ಕೂಡ ಯಥಾಸ್ಥಿತಿಯಲ್ಲಿ ನಾಳೆ ಓಡಾಡುತ್ತೆ ಅನ್ನುವಂಥದ್ದು. ಹಾಗಾಗಿ ಅಂತಹ ವಾತಾವರಣ ಮಂಗಳೂರಿನಲ್ಲಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಒಟ್ಟು ಹೋಟೆಲ್ ಉದ್ಯಮಗಳಾಗಿರ್ಬೋದು, ಬೇರೆ ಬೇರೆ ಈಗಾಗಲೇ ಮಧು ಬಂಗಾರಪ್ಪನವರು ಶಿಕ್ಷಣ ಸಂಸ್ಥೆಗಳ ವಿಚಾರದಲ್ಲಿ ಹೇಳಿದ್ರು. ಆದರೆ ಮಂಗಳೂರಿನಲ್ಲಿ ಅಂತ ಸಿಚುವೇಶನ್ ಕ್ರಿಯೇಟ್ ಆಗದೇ ಇರುವಂತಹ ಕಾರಣದಿಂದಾಗಿ ನಾಳೆ ಯಥಾಸ್ಥಿತಿಯಲ್ಲಿ ಬಸ್ ಶಾಲಾ ಕಾಲೇಜುಗಳು ಕೂಡ ತೆರೆದಿರುತ್ತೆ. ಪರೀಕ್ಷೆಗಳು ಇರುವಂತಹ ಕಡೆಗಳಲ್ಲಿ ಪರೀಕ್ಷೆಗಳು ಕೂಡ ನಡೆಯುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಸ್, ಥ್ಯಾಂಕ್ ಯು ಭರತರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.